ವಾಲಂಟಿಯರ್ಸ್ ಸ್ವಲ್ಪ ಅಸಿಸ್ಟ್ ಮಾಡಿ ಬಲ್ಲಿ. ಹಿಮ್ಮತ್ ಕಂಪ್ಲೀಟ್ ಆಯ್ತಲ್ಲಿ. Some activities which are shown at Namas in Toronto Board. In other university which is playing with Toronto University, Shivaji University, Kolhapur. ಅಲ್ಲಿ ಯಾರು ಡಾಕ್ಟರ್ ಸುಧಾಕರ್ ಹೇಳಿ ಸರ್, ಅಲ್ಲಿ ಕಳಿಸಿ. Sudhakar sir, please escort our coach leaders to. Yes, okay. Here you observe Professor Kantraj sir, then Sai Coach Satyakumar sir, Sampath Kumar sir, then Shri Nagaraj, then Shri Madhu for the chief guest. Those who are introducing the players in court number 4. पटियाला है ना, पंजाब चंडीगढ़ है नहीं हमारा कोई मैच नहीं आया। कोल्हापुर गालीकट हमने करना ही आया नहीं भैया। कोल्हापुर से नॉर्थ बेंगल है ना भाई। ಅರವಿಂದ್ ತಾಸ ಆಯ್ತಾ? ಮಾಡಿ ತಗೊಳ್ಳಂಗೆ. ಅಂಕಣ 2ರಲ್ಲಿ ಕಂಪ್ಲೀಟ್ ಆಗಿಲ್ವಾ? ಹಿಮ್ಮತ್ ರಾಜು As man shows like Dhanraj Pillai, one of the well-known hockey player, seems to be a good official one is showing it the same way. With the hairstyle shows like that Pillai is man, I think, bring the remembrance of that legendary player. Last and final call. University of Northwest Bengal, Darjeeling, Punjab University, Patiala. This match will be played in court number 2. ಸ್ವಲ್ಪ ಬೇಗ ಮಾರ್ಕ್ ಹಾಕಬೇಕು ಅಲ್ಲಿ 2ರಲ್ಲಿ. Hello. Hello. Check hello. Check hello. ಅಂಕಣ 4ರಲ್ಲಿ ನಡೆಯುವಂತಹ ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹೆಡ್ ಕೋಚ್ ಖೋಖೋ ಕೋಚ್ ಸತ್ಯಕುಮಾರ್ ಅವರು ಒಂದು ಛಾಯಾಚಿತ್ರದಲ್ಲಿ ಪಾಲ್ಗೊಂಡಿದ್ದಾರೆ. ಅದೇ ರೀತಿ ನಮ್ಮ ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಖೋಖೋ ಪಂದ್ಯಾವಳಿಯ ಅಬ್ಸರ್ವರ್ ಶ್ರೀಯುತ ಕಾಂತರಾಜ್ ಎಲ್ಲ ತಮ್ಮ ಸ್ನೇಹಿತರೊಂದಿಗೆ ಖೋಖೋ ಕ್ಷೇತ್ರದ ದಿಗ್ಗಜರು ಸಾಧಕರೊಂದಿಗೆ ಅಂಕಣ 4ರ ಪ್ರತಿಷ್ಠಿತ ದಾವಣಗೆರೆ ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಎಲ್ಲ 2 ತಂಡದ ಕ್ರೀಡಾಪಟುಗಳಿಗೆ ಶುಭವನ್ನ ಕೋರಿದ್ದಾರೆ. ಅವರಿಗೆ ನಮ್ಮ ಎಲ್ಲ ಸಂಘಟನಾ ಸಮಿತಿಯ ವತಿಯಿಂದ, ಕುವೆಂಪು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ವಂದನೆ, ಅಭಿನಂದನೆ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅತಿಥಿಗಳನ್ನ ಕರೆದೊಯ್ದು ಪರಿಚಯದ ಕಾರ್ಯದಲ್ಲಿ ಪಾಲ್ಗೊಂಡಂತಹ ವಿಲೀಪ್, ಸುಧಾಕರ್, ಶಂಕರ್ ಮೂರ್ತಿ ಇವರಿಗೆ ಅಭಿನಂದನೆಗಳು. ಅತಿಥಿಗಳಾಗಿ ಪಾಲ್ಗೊಂಡು 2 ತಂಡಗಳಿಗೆ ಶುಭವನ್ನ ಕೋರಿದಂತಹ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಸಾಯಿ ಕೋಚ್, ಹೆಡ್ ಕೋಚ್, ಖೋಖೋ ಕೋಚ್, ಖೋಖೋ ಕಬಡ್ಡಿಯ ಮುಖ್ಯ ತರಬೇತುದಾರರಾದಂತಹ ಸತ್ಯಕುಮಾರ್ ಅವರು ಕರ್ನಾಟಕದ ಪ್ರತಿಷ್ಠಿತ ಹಾಗೂ ರಾಷ್ಟ್ರೀಯ ಸ್ತರಗಳಲ್ಲಿ ಅತ್ಯುತ್ತಮ ಸಾಧಕ ಖೋಖೋ ಕ್ರೀಡಾಪಟುವಾಗಿ ಆಡಿದ್ದನ್ನ ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅದೇ ರೀತಿ ಯೂನಿವರ್ಸಿಟಿ ಆಫ್ ಮೈಸೂರಿನ ದಿಗ್ಗಜರಾಗಿ ಖೋಖೋ ಆಟದಲ್ಲಿ ಮೆರೆದಂತಹ ಸತ್ಯಕುಮಾರ್ ಹಾಗೂ ನಮ್ಮ ಕಾಂತರಾಜ್ ಅವರು ಅಂಕಣ 4ರಲ್ಲಿ 2 ತಂಡಗಳಿಗೆ ಶುಭವನ್ನ ಕೋರಿದ್ದಾರೆ. ಕುವೆಂಪು ವಿಶ್ವವಿದ್ಯಾನಿಲಯದ ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗದ ವತಿಯಿಂದ ಎಲ್ಲರ ಸಂಘಟಕರ ಪರವಾಗಿ, ಆಯೋಜಕರ ಪರವಾಗಿ ವಂದನೆ, ಅಭಿನಂದನೆ, ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ.
ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಪುರುಷರ ಖೋ ಖೋ ಪಂದ್ಯಾವಳಿಯ ಲೀಗ್ನ ಪ್ರಮುಖ ಪಂದ್ಯ ವೇದಿಕೆಯ ಮುಂಭಾಗದಲ್ಲಿ ಅತಿಥಿಗಳ ಮುಂಭಾಗದಲ್ಲಿ ನೆರವೇರಲಿದೆ. ಶಿವಾಜಿ ವಿಶ್ವವಿದ್ಯಾನಿಲಯ ಅರವಿಂದ್ ಲೈನ್ ಅಪ್ ಮಾಡಿಸಿ. ಶಿವಾಜಿ ವಿಶ್ವವಿದ್ಯಾನಿಲಯ ಹಾಗೂ ಕುವೆಂಪು ವಿಶ್ವವಿದ್ಯಾನಿಲಯ ತಂಡಗಳ ನಡುವೆ ನಮ್ಮ ಕುವೆಂಪು ವಿಶ್ವವಿದ್ಯಾನಿಲಯದ ಎಲ್ಲ ಖೋ ಖೋ ಅಭಿಮಾನ ವೃಂದ ಈಗ ಪ್ರಮುಖ ಪಂದ್ಯವಾದಂತಹ ಶಿವಾಜಿ ಹಾಗೂ ಕುವೆಂಪು ತಂಡಗಳ ನಡುವಿನ ಪಂದ್ಯವನ್ನ ವೀಕ್ಷಿಸಲು ಆಗಮಿಸಿದ್ದಾರೆ. ಆ ಎಲ್ಲ ಅಭಿಮಾನಿ ವೃಂದಕ್ಕೆ, ವಾಲಂಟಿಯರ್ಸ್ಗೆ, ದೈಹಿಕ ಶಿಕ್ಷಣ ವಿಭಾಗದ ಎಲ್ಲ ವಿದ್ಯಾರ್ಥಿನಿಯರಿಗೆ ಬೆಳಗಿನ ಮುಂಜಾನೆಯ ಶುಭೋದಯಗಳೊಂದಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಎಲ್ಲರ ಒಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅತಿಥೇಯ ಹಾಗೂ ಶಿವಾಜಿ ವಿಶ್ವವಿದ್ಯಾನಿಲಯ, ಮಹಾರಾಷ್ಟ್ರದ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯ, ಈ ಒಂದು ಪಂದ್ಯಕ್ಕೆ ಮುಖ್ಯ ಅತಿಥಿಗಳಾಗಿ ಕರ್ನಾಟಕ ಸ್ಪೋರ್ಟ್ಸ್ ಸಾಯಿ ಕೋಚ್, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾದ ಹೆಡ್ ಕೋಚ್ ಸತ್ಯಕುಮಾರ್ ಅವರು ಹಾಗೂ ಉಮೇಶ್ ರವರು, ಸಂಪತ್ ರವರು, ಡಾಕ್ಟರ್ ಕೇಶವಮೂರ್ತಿ, ಯೂನಿವರ್ಸಿಟಿ ಆಫ್ ಮಂಗಳೂರು ವಿಶ್ವವಿದ್ಯಾನಿಲಯದ ಸಹ ನಿರ್ದೇಶಕರು ಡಾಕ್ಟರ್ ಗಜಾನನ ಪ್ರಭು, ಎಐಯು ಅಬ್ಸರ್ವರ್ ಕಾಂತರಾಜ್, ಉಮೇಶ್ ಪಾಲ್ಗೊಂಡಿರುವ ನಮ್ಮೆಲ್ಲ PhD ಸಂಶೋಧನಾ ವಿದ್ಯಾರ್ಥಿಗಳಿಗೆ ರೂಪಾ ಮೇಡಮ್ ರವರು ಇದ್ದಾರೆ, ಪುನೀತ್ ರವರು, ಎಲ್ಲ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇವೆ. ಅತಿಥೇಯ ತಂಡ ಹಾಗೂ ಶಿವಾಜಿ ತಂಡಗಳ ನಡುವಿನ ಕ್ರೀಡಾಕೂಟದ ಅತ್ಯಂತ ಪ್ರಮುಖ ಪಂದ್ಯ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಒಂದು ಪಂದ್ಯವನ್ನ ಫಲಿತಾಂಶವನ್ನ ಕುತೂಹಲದಿಂದ ಕಾದು ನಮ್ಮ ಅತಿಥೇಯ ವಿದ್ಯಾರ್ಥಿಗಳ ಸಾಧನೆಯನ್ನ ಕಣ್ತುಂಬಿಕೊಳ್ಳಲು ಆಗಮಿಸಿರುವ ನಮ್ಮ ಸ್ಥಳೀಯ ವಿಶ್ವವಿದ್ಯಾನಿಲಯದ ಎಲ್ಲ ಅಧ್ಯಾಪಕೇತರ ಬಂಧುಗಳು, ವಿದ್ಯಾರ್ಥಿನಿಯರನ್ನ ಇಂದಿನ ಬೆಳಗಿನ ಪಂದ್ಯಗಳಿಗೆ ಹಾಗೂ ಕ್ರೀಡಾಂಗಣದಲ್ಲಿರುವ ಸರ್ವರನ್ನ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ಅತಿಥಿಗಳಾಗಿ ಪಾಲ್ಗೊಂಡು ಎರಡು ತಂಡಗಳಿಗೆ ಶುಭವನ್ನ ಕೋರಿದಂತಹ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಕೇಶವಮೂರ್ತಿ, ಸತ್ಯಕುಮಾರ್, ಕಾಂತರಾಜ್, ಡಾಕ್ಟರ್ ಗಜಾನನ ಪ್ರಭು, ಎಲ್ಲ ಅತಿಥಿ ಗಣ್ಯರಿಗೆ ಅಭಿನಂದನೆಗಳು. ಆಲ್ ದ ಬೆಸ್ಟ್ ಕೋಚ್ ವೆಂಕಟೇಶ್, ಮ್ಯಾನೇಜರ್ ಡಾಕ್ಟರ್ ರವೀಂದ್ರ ಗೌಡ್. ಶಿವಾಜಿ ಅಂಡ್ ಕುವೆಂಪು, ವಿಶ್ ಯು ಆಲ್ ದ ಬೆಸ್ಟ್. ಎರಡು ತಂಡಗಳಿಗೆ ಶುಭವನ್ನ ಕೋರಿ ಒಂದು ಅದ್ಭುತವಾದ ನೆನಪಿನ ಛಾಯಾಚಿತ್ರಕ್ಕೆ ಪೋಸ್ ಅನ್ನು ನೀಡಿದಂತಹ ಎರಡು ತಂಡಗಳಿಗೆ ಶುಭಕಾಮನೆಗಳು. ಮುಂದಿನ ವೀಕ್ಷಕ ವಿವರಣೆಯನ್ನ ಇಂಗ್ಲಿಷ್, ಕನ್ನಡ ಹಾಗೂ ಹಿಂದಿಯಲ್ಲಿ ನಿರ್ಜಳವಾಗಿ ರೂಪಿಸಿಕೊಡುವಂತಹ ನಮ್ಮ ವಿಶ್ವವಿದ್ಯಾನಿಲಯದ ಪುರುಷೋತ್ತಮರವರು ಕಾಮೆಂಟ್ರಿಯನ್ನ ಮುಂದುವರಿಸಲಿದ್ದಾರೆ. ಧನ್ಯವಾದಗಳು ಶಿವಮೂರ್ತಿ ಸರ್. ಈಗ ಬಹಳ ಮಹತ್ವದ ಪಂದ್ಯ, ಬಹು ನಿರೀಕ್ಷಿತವಾಗಿ ಬಹಳ ಹೊತ್ತಿನಿಂದ ಕಾಯ್ತಾ ಇರ್ತಕ್ಕಂಥ ಪಂದ್ಯ, ತುರುಸು ಬಿರುಸು ಈ ತರದ ಎಲ್ಲ ಪದಪ್ರಯೋಗಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಒಂದು ಪಂದ್ಯ. ಕುವೆಂಪು ವಿಶ್ವವಿದ್ಯಾಲಯ ಆತಿಥೇಯ, ಜೊತೆಗೆ ಶಿವಾಜಿ ವಿಶ್ವವಿದ್ಯಾಲಯ ಕೊಲ್ಲಾಪುರ, ಈ ಎರಡು ತಂಡಗಳ ನಡುವೆ ನಡೆಯುತ್ತೆ. ಮ್ಯಾನೇಜರ್ ಆಫ್ ಡಾಕ್ಟರ್ ರಾಮ್ ಮೋಹನ್ ಲೋಹಿಯಾ, University of North Bengal and Punjab University Patiala. Please come over here. Both the managers or the captain. Please come over here. ನಿಜವಾದಂತಹ ಎಲ್ಲ ಖೋ ಖೋ ಕೌಶಲ್ಯಗಳನ್ನ ಪ್ರದರ್ಶನವನ್ನ ಕಾಣ್ಲಿಕ್ಕೆ ಸಿಗುವಂತಹ ಒಂದು ಪ್ರಮುಖವಾದ ಪಂದ್ಯ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಈಗ ನಮ್ಮ ಮುಂದೆ ನಡೆಯಲಿರುವಂತಹ ವೇದಿಕೆಯ ಮುಂಭಾಗದ ಪ್ರಮುಖ ಪಂದ್ಯ ಕುವೆಂಪು ವರ್ಸಸ್ ಶಿವಾಜಿ. कड़े मत होने दे देना, इधर कोई आने मत दे, सामने आने मत दे कोई.
आज मैच तो शुरू हुई है। अगली बार तो इसी तरह की वहां पर खतरा हो सकता है नागा के लिए। 7 नंबर की खिलाड़ी, अनुभवी खिलाड़ी हैं, ज्यादा जिम्मेदारी उनके ऊपर, कम से कम 2 मिनट खेलना होगा। ऐसा साथ यहाँ पर देखिए शिवाजी यूनिवर्सिटी की खिलाड़ी ने एक साथ मिलकर अपील की, वहां पर अंपायर की वोट देगी, लेकिन अंपायर ने नकार दिया। यूनिवर्सिटी ऑफ नॉर्थ बंगाल दार्जिलिंग, पंजाब यूनिवर्सिटी पटियाला. Match will be played in court number 2. Referee Mr. Himmat. Bani. Akash Chandrapan Kumaraswamy Rudira. And Danu is the man who is targeted by Shivaji University players. That university well known in the Maharashtra from Kolhapur. Kumaraswamy match. Joseph scorer Moutin. 1 minute over. Moutin. Kadravati. Kotrappa. Bani. Sometimes the chase are moving towards Danu and sometimes towards Naga and sometimes towards other player. Nikhil is the man. Again. Once again, the hosts are struggling hard here in court number 3. I think they got the other point. My goodness, the man. Nikhil is out. Both the strong teams like a mighty elephants, mighty lions, those who are struggling together to register victory here. Once again, a smart attack by Shivaji University Kolhapur player. And now that's will they got the first? Oh my goodness, that's the 3rd point in a very few seconds. I mean, just they completed 2 minutes, but they got already Shivaji players. Once again, a correction needed shown by our referee. Mohan is the man, or is one of our umpires. And the captain himself, great amount of responsibility on his shoulder. Now he's ready to carry it away. Once again, and Nadiger is a man showing mistakes which are appearing inside the court. That's why it helps the dodger to save themselves. Again, they're targeting Dilip. Once again, a good move. Up from now he's on the way to fulfill the deeds of expectations of the crowd. It means those who are witnessing the match here in court number 3. The host University Kolhapur and Shivaji University Kolhapur. Those 2 teams are playing together once again. The man from Kolhapur University shouting there and giving some suggestions to his youngsters. Say to the back, that is a good, once again, well done your part. The smart man, the handsome government moving like an young deer. So either side of the court, changing his direction, using his skills, showing his stamina. That is the strength of captain. That's why he became the captain of Kolhapur. 4 minutes over. Somewhat telling like his Kolhapur is showing there inside the spectator couch. I think will be. Yes, finally Dilip the captain got out. Now the targeting Pawan. Pawan Pran Vayu catch. Once again, good job of Dilip to bite. No. You have to sit there. That is decision given by our Aravind Nadiger. Yes, they got out. My goodness, what is going here? Big up disappointment. ಅಲ್ಲೇ ನೋಡಪ್ಪ ಚೇರ್ಸ್ ಅಂತ ಕೊಡಿ ಆ ಕಡೆಗೆ ಕೋರ್ಟ್ಗೆ.
ವಾಲಂಟಿಯರ್ಸ್ ತಕ್ಷಣ ಅಂಕಣ 4ಕ್ಕೆ ಚೇರ್ಸ್ ಗಳನ್ನ ಒದಗಿಸಿಕೊಡ್ಬೇಕಾಗಿ ಸೂಚನೆ. ತಕ್ಷಣ ನಮ್ಮ ಸ್ವಯಂ ಸೇವಕರು ಅಂಕಣ 4ಕ್ಕೆ ನಿರ್ಣಾಯಕರಿಗೆ ಅವಶ್ಯಕವಾಗಿ ಬೇಕಾದಂತ ಚೇರ್ಸ್ ಗಳನ್ನ ಒದಗಿಸಿಕೊಡಿ. Once again, Pavan is the man. The correction, which is shown the strong teams, both the strong teams, like Australia and South Africa, like India and Pakistan. Once again, one more time, I'll tell you, this will be the high voltage match between the two strong teams. One from Maharashtra and another one from Canada. The host showing the Pavan is the man. Now, clapping on his lap. Just come on, Billy tells me that is the invitation given by the player. Dodging very well indeed, using his skills, moving either side of the court, the ring once again. The audience is showing their fingers in the air. 6 minutes over, still 3 minutes left in this turn. Once again, the man from Bhanu Zarak Center, who is also enjoying the game and clapping at the player. No, Chotu is the man. Oh my goodness, once again, lost the balance. That's why still Chotu and this bed need more. Once again, इस बार कतरा बॉल शोल्डर के ऊपर. इस बार देखिए पिचड़ने की कोशिश में, लेकिन नहीं पिचड़ पाए. देखिए दूसरे की बोल वहां पर निकाल. इस बार कतरा बॉल नजदीकी मामला हो सकता है, लेकिन बच गए. देखिए ये करारत लोग वहां पर भरत अब खिलाड़ी है, उन्होंने अपने आप को बचाने की कोशिश में और पिछड़ने की कोशिश में है कोल्हापुर के खिलाड़ियों ने. 7 मिनट हो चुके हैं, अभी भी 2 मिनट बचे हैं. 6 अंक अर्जित किए हैं शिवाजी यूनिवर्सिटी कोल्हापुर के खिलाड़ियों ने. एक बढ़िया लीग लड़ाई यहाँ पर कोल्हापुर यूनिवर्सिटी और शिवाजी और साथ ही साथ कुबंपु के बीच में. देखिए कोशिश वहां पर बढ़िया कोशिश. खुद रविंद्र गौड़ जी उन्होंने कोच है टीम का, युवा कोच, उन्होंने कुछ इशारा वहां पर दे रहा है, कुछ ना कुछ सलाह दे रहा है वहां पर. ये बढ़िया खेल के मुझे यहाँ पर खतरा हो सकता, लेकिन चाय ओ देखिए पहुंचने की कोशिश तो की है जरूर, लेकिन अब बढ़िया अब खेल का मुझे यहाँ पर कोको का बढ़िया बचत अपने आप को हर फेजर से. देखिए तुम्हारा वहां पर गलत को, उसकी वजह से यहाँ पर दर्शकों ने तालियां बजाकर खिलाड़ी का हौसला बढ़ाने के लिए हौसला बढ़ाने की कोशिश में. Once again a good throw, that is very interesting from Nick. Bharat is the man. Welcome Nepal fighting. बढ़िया कोशिश वहां पर भारत ने एक कमाल की खेल यहाँ पर दिखा रहा है वहां पर. Once again, bell from Nepal and finally the Bharat is out. आखिरी वक्त का काउंटडाउन शुरू हुई है. इस पर देखिए गलत मौका और पर्याप्त समय समाप्त हो चुकी है. बढ़िया कोशिश की तो वहां पर भरत ने, लेकिन कितनी तारीफ की उतनी कम. ಮತ್ತೊಮ್ಮೆ ಎಲ್ಲರ ಜೋರಾದ ಚಪ್ಪಾಳೆ ಆತಿಥೇಯ ತಂಡಕ್ಕಾಗಿ. ಮೊದಲ ಇನ್ನಿಂಗ್ಸ್ ನ ಮೊದಲ ಟರ್ನ್ ನ ಮುಕ್ತಾಯದಲ್ಲಿ ಕುವೆಂಪು ಶಿವಾಜಿ ತಂಡ 7 ಅಂಕಗಳನ್ನು ಗಳಿಸಿಕೊಂಡಿದೆ. Madhu from SS Food Center, who is watching the game along with his friends at the other corner, enjoying the game here. And many of the spectators who are crowding and some are clapping and some are whistling, and indicating that this kind of spirit, this kind of cooperation from the audience part, that can surely enhance the inner spirit of
the players, those who are playing inside the court. Once again, health the department sector, those who are helping the players, those who are suffering from a bit of pain in their jaw. ಏನ್ ಪ್ಲಾನ್ ಇದೆಯೋ ಅದನ್ನೇ ಇದೆ ಆಯ್ತಾ ಇನ್ನು ಹೊಸ ಟೀಮ್ ಅಲ್ಲ ಹಂಗಾಗಿ ಬಟ್ ಯಾವುದೇ ಕಾರಣ ಆಗ್ತಾ ಹೋದ್ರೆ ಕುತ್ಕೊಳ್ಳ ಏನ್ ಆಡ್ತೀಯ ಶಿವಮೊಗ್ಗದಿಂದ ಬಸ್ ಮುಂಚಿಂದ ಆಡು ಮಾಡ್ಕೊಡು ಮಾಡ್ಬೇಡ ನೀನು 7:30 ಮಾಡ್ಕೊಡು ಮುಂದೆ ಬೀಳು ಭೀಷ್ಮ 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 In court number 2, match is going there in between North Bengal University, Punjab University, Patiala. Let's get the what is the most important match which is going there in court number 3. Sorry, court number 4. Also, Basitale and his team, they are struggling to register victory there in that court. ಅವನ ಅವನ ಸೆಂಟ್ರಲ್ ಮೇಲೆ Shri Manjunath from Jayamma Computer Center, who is also watching the game, well-known sportsman, and who is along with his friends, who is watching the game here in court number 3, who is supporting the local boys. I mean, encouraging university. ಅತಿಥೇಯ ತಂಡಕ್ಕೆ ಇದು ಸುವರ್ಣಾವಕಾಶ. ನಮ್ಮದೇ ಕ್ರೀಡಾಂಗಣದಲ್ಲಿ ಅತ್ಯುತ್ತಮ ಸಾಧನೆ ಮಾಡಲು ಪ್ರಯತ್ನಿಸುತ್ತಿರುವಂತಹ ಆತಿಥೇಯ ತಂಡ ಈಗ ಶಿವಾಜಿಯ ಮೊದಲ ಬ್ಯಾಚ್ನ ಕ್ರೀಡಾಪಟುಗಳನ್ನ ಹಿಡಿಯುವತ್ತ ಮುನ್ನುಗ್ಗಿದೆ. Yes, sir, it's the right attempt to the players registering victory in front of their audience and in their own land. It's a well done. I think it's a golden opportunity for them to prove themselves. Again, Colby. So the man couldn't reach up to player now. Number 7, Nagaraj is the man who is rushing into the player of Kolhapur University, Shivaji. Brilliant job in the first point is being the place in the credit of Kolhapur University. Now the captain himself take charge. One minute over. In the meantime, they got a point. Already opened their account. Once again, Pawan showing his hands in his bit of disappointment. Oh my goodness.
Both the teams are very aggressive indeed. In very beginning. Nagarjunan now. Now there is a close call. And now the chasing, now the targeting the particular one. Will the bridge. Now the drastic second point once again. Nagarjunan made his first goal. And the point goes to the bag of Kurumpur University. Once again Naga and all the players of Kurumpur University. 2 minutes over. And they got a point again. Now Thanu to try to once again very aggressive indeed. The captain just showing himself. आक्रामक दिखाई दे रहे हैं यहाँ पर खुद कप्तान दिलीप ने. The coach from Kolhapur University shouting there. Once again a good move. बढ़िया चलबाजी यहाँ पर. Now 3 minutes over. Once again, good dodge by Kolhapur Shivaji University player. Now this is a close call. My goodness, he couldn't reach up to the judge. Luckily, those who are raising their hands early move by Gurnadiga, our wrestler. Once again, a smart move from Shivaji University player. Now they got the point again. Madhu is the man. One more point added to the kitty of Kurumpur University. Here in court number 3. The chasing a very close goal. Now the oh my goodness, he can't reach it up to him. There is a close chance. There is a close call. Once again. Bharat, please sit down. 4 minutes over. Signaling that you have to ride to the left. Both the teams, so I think the coach from Shivaji University Kolhapur is please don't enter into the count. ಅರವಿಂದ ಅವನಿಗೆ ನೋಡ ನಂಬರ್ 10 ಕಳ್ಸು. Hey, please sit down, yaar. And now they are targeting number 4. 5 minutes over. Please sit down in. Players, those who are spent in front of media. Captain. So, the coach also are requesting Professor Venkatesh and Dr. Ravindra Gowda sir, with our media persons are facing some problems there. Our live telecast is available in your side, that's why. They are moving either side of the court, that's why escaping with the problems. Once again, our honorable Registrar Sir, Professor S.S. Patil sir, witnessing the match here, which is our university players are struggling and working hard indeed inside the court. Again, it's Kolhapur University. Shivaji. ಅಂಕಣ 2ರಲ್ಲಿ ಕುಡಿಯೋ ನೀರು ಬೇಕಂತ ಹೇಳಿ ಸರ್. ದಯವಿಟ್ಟು ನಮ್ಮ ವ್ಯವಸ್ಥಾಪಕರು ಆರ್ಗನೈಸಿಂಗ್ ತಂಡ ಏನಿದೆ ಕುಡಿಯೋ ನೀರಿನ ಕೊರತೆ ಇದೆ, ದಯವಿಟ್ಟು ಅದನ್ನು ಪ್ರೇಮ್ ಎಲ್ಲಿದೆಯಪ್ಪ ಪ್ರೇಮ್? ಕುಡಿಯೋ ನೀರು ಪ್ಲೇಯರ್ಸ್ಗೆ ಕೇಳ್ತಾ ಇದೆ ನೋಡಲ್ಲಿ.
Let's get the struggling for the beat. Yes, big garbage again. Petro hits the mat. Hits the direction and move. Substitution is being done. ସୁକୁନା ଆଉ ଲିପୁନ କଣ ଖେଳୁଛନ୍ତି ଭଲ କାଲି କର୍ଣ୍ଣାଟକ ସାଙ୍ଗରେ ବି ଲିପୁନ ଖେଳିଛି 2 ମିନିଟ୍ 20 ଆଉ ସେଇଟା 3ଟା ସ୍କୋର ମୁଁ ଆଉ ଜାଣି ମୋଟ ଅଧିକା ଜାଣି ତୁ ଦେଖିଲେ କଣ ହେଲା Now that's the goal score. My goodness, once again. Number 10 man from Coventry University trying to chase the Dodger. Oh, again, Nicky is the man. Then it is oh, once again good throw from Kolhapur player. That's the preview. No, Pawan himself showing I didn't reach you. Well done now. A drive effort by Pawan. Last minute to go. And the players are also playing there outside the court and the supporters also cheering. We have to wait once the enemy switch on in the part of Coventry University. They have to crack it with a few seconds left. And now Pawan. Arlimo once again by again a call. I think then a very close call, but once again luck works in favor of just got it. Finally got it. Donald's the man. I think Nikhil is the man who made it go through. Oh my goodness, Stanley drove very close to his reach. Fortunately for Marking. Murthy. Kolhapur player and Manju Murthy. call at third Coventry because very close to the water reach. Thanks to both the teams, those who are playing here. ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಅತಿಥೇಯ ತಂಡದ ಪಂದ್ಯವನ್ನು ವೀಕ್ಷಿಸಲು ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಸಚಿವರಾದಂತಹ ಎಸ್ ಪಾಟೀಲ್ ಸರ್ ಅವರು ಆಗಮಿಸಿದ್ದಾರೆ. ಎಲ್ಲ ಆಯೋಜಕರ ಪರವಾಗಿ ದೈಹಿಕ ಶಿಕ್ಷಣ ವಿಭಾಗದ ಪರವಾಗಿ ಹೃತ್ಪೂರ್ವಕ ಆರ್ಥಿಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಸಚಿವರಾಗಿರುವಂತಹ ಎಸ್ ಪಾಟೀಲ್ ಸರ್ ಅವರ ಆಗಮನ ಎಲ್ಲ ಆಯೋಜಕರಿಗೆ ಸಂತಸವನ್ನ ತಂದಿದೆ. ಎಲ್ಲ ಆಯೋಜಕರ ಪರವಾಗಿ ದೈಹಿಕ ಶಿಕ್ಷಣ ಅಧ್ಯಯನ ವಿಭಾಗದ ಪರವಾಗಿ ನಮ್ಮೆಲ್ಲ ವಿದ್ಯಾರ್ಥಿನಿಯರ ಪರವಾಗಿ ಕುವೆಂಪು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಸಚಿವರಾದಂತಹ ಪ್ರೊಫೆಸರ್ ಎಸ್ ಪಾಟೀಲ್ ಸರ್ ಅವರನ್ನ ನಮ್ಮ ಈ ಬೆಳಗಿನ ಪದ್ಯಗಳಿಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇವೆ. ಆಧಾರದ ಸ್ವಾಗತ. ಈ ಮಧ್ಯೆ ಒಂದು ಮಾಹಿತಿನ ಬಹುಪಾಲು ಜನ ನಾವು ಕನ್ನಡದಲ್ಲಿ ಇರೋದ್ರಿಂದ ಕನ್ನಡದಲ್ಲಿ ಹೇಳಿ ಆನಂತರ ಅದನ್ನು ಇಂಗ್ಲಿಷ್ ನಲ್ಲಿ ಹೇಳೋಕೆ ಪ್ರಯತ್ನ ಮಾಡ್ತೇನೆ. ಆತ್ಮೀಯರೇ, ಹುಟ್ಟಿನ ಬೆನ್ನಿಗೆ ಅಂಟಿಕೊಂಡು ಬರ್ತಕ್ಕಂಥದ್ದು ಸಾವು. ನಮ್ಮ ನಗಲಿರುವ ಧೀಮಂತ ಚೇತನ ಶ್ರೀ ಪೇಜಾವರ ಶ್ರೀಗಳ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವ ಕಾರಣಕ್ಕಾಗಿ 1 ನಿಮಿಷದ ಮೌನಾಚರಣೆ ಈಗಾಗಲೇ ಕರ್ನಾಟಕ ಸರ್ಕಾರ 3 ದಿನದ ಶೋಕಾಚರಣೆಗೆ ಅಧಿಸೂಚನೆ ಹೊರಡಿಸಿದೆ. ಹಾಗಾಗಿ ನಾವೆಲ್ಲರೂ ಸೇರಿ 1 ನಿಮಿಷದ ಮೌನಾಚರಣೆ. Our requesting all the players, those who are take part here. ಪುರುಷೋತ್ತಮ್ ಈ ಕಡೆ ಕೋರ್ಟಲ್ ಮ್ಯಾಚ್ ನಡೀತಿದೆ, ಒಂಚೂರು ವೆಯ್ಟ್ ಮಾಡಿ, ಒಂದು ಟರ್ನ್ ಮಾಡಿ, ಅಲ್ಲಿ ನಿಲ್ಸಕ್ ಬರಲ್ಲ, ಒಂದ್ ಸ್ವಲ್ಪ ವೆಯ್ಟ್ ಮಾಡಿ. ಎಷ್ಟಿದೆ ಟೈಮ್, ಎಷ್ಟಿದೆ? ಇನ್ನೇ ಎಷ್ಟು ನಿಮಿಷ ಇದೆ? ಅಲ್ಲಿ 5 ನಿಮಿಷ ಇದೆ. ಹೌದು, ಸಾರಿ ಫಾರ್ ದ ಕರೆಕ್ಷನ್. ದಯಮಾಡಿ ಎಲ್ಲರೂ ಆಸೀನರಾಗಬೇಕಾಗಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದು. ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಪ್ಲೀಸ್ ಸಿಟ್ ಡೌನ್.
ಕೋರ್ಟ್ ನಂಬರ್ 4 ಅಫಿಷಿಯಲ್ಸ್ ಸ್ವಲ್ಪ ಪಂದ್ಯವನ್ನ ನಿಲ್ಲಿಸ್ಕೊಳ್ಳಿ ಸ್ವಲ್ಪ ಹೊತ್ತು. ಬೆಳಗ್ಗೆ 7:30ಗೆ Just- ಓಕೆ ಇಬ್ರೇ ಬಸ್ಸಲ್ಲಿ ಹೋಗಿದ್ವಿ. ಇವಾಗ ಬಸ್ಸಲ್ಲಿ ಬರ್ತಾ ಮನೆಗೆ ಹೋಗಿ ಹಿಂಗೆ ಬಂದೆ. ಅವನು ಹಂಗೆ ಅವನಲ್ಲಿದ್ದಾನ ನಮ್ಮನೆ आवत्तिತ್ತು ಮ್ಯಾಚ್ स्टॉप के लिए एक ही नहीं है हाँ तू तो रिस्क करता क्यों मागे अभी नहीं हुए ನಾನು ಲೇಸರ್ ಲೈಟ್ ತಗೊಂಡೆ ಕ್ಯೂಬ್ ತಗೊಂಡೆ ಕೊಡಲಿ ಕ್ರಿಕೆಟ್ ಹೇಳಿಲ್ಲ ಕ್ರಿಕೆಟ್ ಬಾಲ್ ಇಲ್ಲ ಕೊಡಲಿ ನನ್ನ ಹತ್ರ ಬಾ ಇಲ್ಲ ಕಣ ಆಮೇಲೆ ನಾನು ನಾಳೆ ಇವತ್ತು ಬರ್ತೀನಿ ಕಣ ಮತ್ತೆ ಫೀಲ್ಡಿಗೆ ಬರ್ತೀನಿ ಕೊಡ ಅವ್ರಿಗೆ ಕೊಡಲ್ಲ ಕೊಡೋ ಇನ್ನೇ ಬರ್ತೀನಿ ಬಾ ಏನಾಯ್ತು तू बैठो ना इधर ಇಲ್ಲಿ काय करते In court number 4, we have Afghan score here. The chess number 4, Shivam Roy, for defended more than 1.5 minutes and to get one attack point. Then chess number 3, Andre Kumar, he defended 1.5 minutes. And totally, Ramananda University, Faizabad, who got those scored 5 points. And Davangere University player, chess number 3, Bhaskar, the captain himself, he defended nearly 1.5 minutes and he got 5 attack points. Then test number 12, Veeresh SL, who defended 2 minutes and got 1 point. But totally, the points which are recorded by are registered by Davangere University, they got 11 points. The result still stayed in favor of Davangere University in the first half. In court number 3, once again, I already informed you that the high voltage match once again going here in between Kopu University host and Shivaji University Kolhapur. We got Kolhapur Kopu University players. They scored 6 points on the Kopu University players. We got त्याला विचारतोस का टोटल मॅच Shivaji University Kolhapur, they got 7 points. Going to 6, 1 point there behind. Kumar Swamy and his team doing their job in court number 2. Punjab University Patiala and North Bengal University.
I request all the players, officials, team managers, coaches, I request all the players who are assembled here, please stand up. Please stand up. ಕರ್ನಾಟಕದ ಉಡುಪಿಯ ಪ್ರತಿಷ್ಠಿತ ಶ್ರೀ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಸ್ವಾಮೀಜಿಯವರು ದೈವಾಧೀನರಾಗಿದ್ದಾರೆ. ಅದರ ಸಲುವಾಗಿ ಈಗ ಒಂದು ಮೌನ ವ್ರತಾಚರಣೆಯನ್ನ ನೆರವೇರಿಸಬೇಕಾಗಿದೆ. ಪುರುಷೋತ್ತಮ ಕಟೀಲ್. And now it's the time to condolence. We are giving a better honor to one of the priests, one of the religious leaders who passed away. That's why 1 minute condolence is being conducted here. The time is start. Okay, thanks to all. Those to take part in this morning session. Once again, thanks to the Arujita sir and he lead the session. Then also those who are take part here in this morning session. Thanks to one and all. On behalf of the organizers and of those who are witnessing the match here in Gnana Sahidri campus. ಏನಿಲ್ಲ ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊಡ್ರಿ ಮೈಂಡ್ ಚೆಕ್ ಮಾಡಿ ಸ್ಥಳೀಯ ಅಭಿಮಾನಿಗಳೆಲ್ಲರೂ ಕುತೂಹಲದಿಂದ ಕಾಯ್ತಾ ಇರುವಂತಹ ಅತಿಥೇಯ ಕುವೆಂಪು ಹಾಗೂ ಶಿವಾಜಿ ತಂಡಗಳ ಪಂದ್ಯ ಮೊದಲ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ಶಿವಾಜಿ ವಿಶ್ವವಿದ್ಯಾನಿಲಯ 7 ಅಂಕಗಳನ್ನು ಗಳಿಸಿಕೊಂಡ್ರೆ ಕುವೆಂಪು ವಿಶ್ವವಿದ್ಯಾನಿಲಯ 6 ಅಂಕಗಳನ್ನು ಗಳಿಸಿಕೊಂಡಿದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯಗೊಂಡಿದೆ. ನಿಮ್ಮೆಲ್ಲ ಪ್ರೋತ್ಸಾಹದ ಚಪ್ಪಾಳೆ. ಅತಿಥೇಯ ತಂಡ ಇನ್ನೂ ಉತ್ಕೃಷ್ಟ ಮಟ್ಟದ ಖೋಖೋ ಎಲ್ಲ ಕೌಶಲ್ಯಗಳನ್ನ ಪ್ರದರ್ಶಿಸಲಿಕ್ಕೆ ಅವಕಾಶ ಇದೆ. ನಿಮ್ಮ ಪ್ರೋತ್ಸಾಹದ ಚಪ್ಪಾಳೆ ಅವಶ್ಯಕತೆ ಇದೆ. ಅವರೆಲ್ಲರನ್ನ ಉರಿದುಂಬಿಸುವಂತಹ ಪ್ರಯತ್ನ ನಮ್ಮ ಅತಿಥೇಯ ಕ್ರೀಡಾಪಟುಗಳಿಂದ ಅತ್ಯುತ್ತಮವಾದ ಸಾಧನೆಯನ್ನ ನಿರೀಕ್ಷೆ ಮಾಡಬಹುದು. ಶೈಕ್ಷಣಿಕ ವರ್ಷಗಳಲ್ಲಿ ಏಕೈಕ ಬಾರಿ ಲಭಿಸುವಂತಹ ಒಂದು ಸುವರ್ಣಾವಕಾಶ. ಅಖಿಲ ಭಾರತ ಅಂತರ್ ವಿಶ್ವವಿದ್ಯಾನಿಲಯ ಆಲ್ ಇಂಡಿಯಾ ಇಂಟರ್ ಯೂನಿವರ್ಸಿಟಿ ಬೋರ್ಡ್ ಕುವೆಂಪು ವಿಶ್ವವಿದ್ಯಾನಿಲಯಕ್ಕೆ ಈ ಪಂದ್ಯಾವಳಿಯ ಆಯೋಜನೆಗೆ ಅವಕಾಶ ಮಾಡಿಕೊಟ್ಟಿದೆ. ರಿಕ್ವೆಸ್ಟ್ ಪ್ಲೇಯರ್ಸ್ ಪ್ಲೀಸ್ ಕಮ್ ಔಟ್. ದೇ ಆರ್ ಪ್ರಿಪೇರಿಂಗ್ ಗ್ರೌಂಡ್. ಶಿವಾಜಿ ಬಾಯ್ಸ್, ಶಿವಾಜಿ ಖೋಖೋ ಪ್ಲೇಯರ್ಸ್ ಬಿಡು, ಸಾಕ್ ಬಿಡು. ಮಂಜು ಆಗ್ತಾನೆ ಬಿಡಪ್ಪ, ನೀನು ಒಟ್ಟಲ್ಲಿ ನೀವು ಹಾಕ್ಬಿಡ್ರಿ, ಅವ್ರು ಮಾರ್ಕರ್ ಹಾಕ್ತಾರೆ. ಸೆಮಿಫೈನಲ್ ಲೈನ್ ಅಪ್. 2 ತಂಡಗಳಿಗೆ ಬಹಳ ಪ್ರಮುಖವಾದ ಪಂದ್ಯ ಇದಾಗಿದೆ. ಈ ಜಯದ ಆಧಾರದ ಮೇಲೆ ಕ್ವಾರ್ಟರ್ ಫೈನಲ್ಸ್ ಹಾಗೂ ಸೆಮಿಫೈನಲ್ ಫಿಕ್ಚರ್ಸ್ ನ ನಿರ್ಣಯವಾಗಲಿರುವುದರಿಂದ 2 ತಂಡಗಳು ಈ ಲೆಕ್ಕಾಚಾರದ ಬಹಳ ಬುದ್ಧಿವಂತಿಕೆಯ ಚಾಣಾಕ್ಷತನದ ಲೆಕ್ಕಾಚಾರಗಳೊಂದಿಗೆ ಬಹಳ ಯಶಸ್ವಿಯ ಪ್ರದರ್ಶನವನ್ನ ನಿರಂತರವಾಗಿ ಹಾಗೂ ಆಲ್ ಇಂಡಿಯಾ Mangalore University, Mangalore versus Savitribai Phule University, Pune. This is first call for both the teams. Today's morning session last match played between Mangalore University, Mangalore, Savitribai Phule University. Get ready for the next match.
बाबू इनको बोलो प्लीज सिट डाउन इन प्लेयर को इसको बताओ, वो बताएंगे कोच को, उनको बोलो कि इधर सामने मत आने दो, कैमरे कर लो तुम्हारे वहाँ से अब दूसरी पाली शुरू हो चुकी है। एक अंक से पिछाड़ता हुआ आतिथ्य ग्रुप विश्वविद्यालय की खिलाड़ी के ऊपर हमला। यहाँ पर दोनों ही की जगह में, दोनों के बीच में थोड़ी सी गड़बड़ाई, लेकिन आपने आपको निभाया अच्छी तरीके से। निखिल के ऊपर हमला है। आज के अरविंद नादिगे हुईसा और निखिल yes, he got out. Oh. Oh my goodness. और निखिल one minute over, already opened their account. Now it's close call to Dhanu. Just number one player who is struggling hard indeed. Oh my goodness, the player from Kolhapur University lost his balance. Slapped in the court. Recovered very well indeed in a fraction of seconds. Once again, moved in his way. Born is the man. ಅಲ್ಲ ಅವ್ನು ತಗೊಂಡ್ ತಕ್ಷಣ ನಿಲ್ಲಕ್ಕಾಗಲ್ಲ, ವಾಪಸ್ ಬರಕ್ಕಾಗಲ್ಲ. A close call from Naga. Good move. Once again, changing the direction in a fraction of seconds. Ravindra Kauder and oh my goodness! Naga is the man. Once again, a good goal performance effort by Kolhapur University Shivaji. 2 minutes over. They got already 2 points. Sit down please यार. The coach himself informing that you have to sit before. You have to sit inside the box. That is the message by the Ashirad University player, coach. The media persons are working indeed very well. Coach Kolhapur. From Mohan Kumar. 3 minutes over and they registered 3 points. Wow. They're getting the points each minute. I mean already they spent 3. And the Pawan is the man. Change the direction. Beauty. Good smart move from him. The man dodging there in the path of Kumbu University. Indeed using his skills. Now the targeting Chotu ID. No. Just got the point again. Bagged it beautifully and reached it. Chotu is the man who contributed next to his team. That's a smart effort. That's a handsome effort indeed from Shivaji University player. 4 minutes over. Already they got the 4 points. Very aggressive. Showing, I think they are trying by their coach very well indeed. The Kolhapur, Shivaji University Kolhapur players are they are working hard, struggling hard. In the other part, the host players will also try to play their level best.
It's not very close call to Pawan. Pawan is the man now take charge. Zipawa. Again, beat it. That's a smart ball. Cheated down. The chaser. ಆಗ್ಲೇಬೇಕಣ್ಣ I think one of the starting is safety that is a message up to the chasing side. The captain Dilip, a lone man appearing inside the goal. In their first start now, they got 6 points and the Shivaji University Kolhapur player, those players is 7 points. They are leading by 1 point. Now once again smart and handsome performance by they try to reach 6 minutes over. And every time the man captain Dilip indeed it fulfilled the expectation of the crowd. It fulfilled the expectation of the team supporters and the coach. That is smart. A smart move from the Dodger. Number 11. Again. Just come on, guys, Mutata. Customer pause. अभी मैं हार here. दोबारा गलती वहाँ पर. इस पर हमला डायरेक्ट बढ़िया कोशिश, लेकिन थोड़ी सी काटी. कच्चा बॉल है वहाँ पर दिलीप को लेकर देखी. दोबारा वहाँ पर गलती थोड़ी सी. डॉक्टर सालबाजी की ओर काम करते हुए. ಎಲ್ಲರೂ ಪ್ರೋತ್ಸಾಹಬೇಕಪ್ಪಾಳೆ. ದಿಲೀಪ್ ಈಗಾಗಲೇ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ಸಾಧಕನಾಗಿ ಆಡಿರುವಂತಹ ಕ್ರೀಡಾಪಟು. ಈ ಹಿಂದೆ ಅಖಿಲ ಭಾರತ ಮಟ್ಟದಲ್ಲಿ ಅತ್ಯುತ್ತಮ ಖೋ ಕ್ರೀಡಾಪಟುವಾಗಿರುವಂತಹ ದಿಲೀಪ್ ಬಹಳ ಯಶಸ್ವಿ ಆಟವನ್ನು ಪ್ರದರ್ಶಿಸಿದ್ದಾರೆ. ಅತಿಥೇಯ ತಂಡದ ಪರವಾಗಿ ದಿಲೀಪ್ ರವರಿಗೆ ಅಭಿನಂದನೆಗಳು. Once again, ultimate part. Kotesh is the man who's got out. I think Dhanu and Bharat. Dilip once again. Eight minutes over. Oh my goodness, it will be the drawback for the Georgian side because in the regular interval they are giving points to the opponent. The second call. Mangalore University versus Savitribai Phule धोनी के ऊपर हमला है इस बार. University Pune. देखिए एक फिर से अर्जुन का इशारा वहां पर. बढ़िया कोशिश. जी हाँ वहां पर धनु. मोबाईल देऊ ना इकडे लक्ष दे. मॅच बघ कसली भारी आहे. The time is over. एक नंबर मॅच झाली.
Physical Education Director from Government Pacific College, Shikaripura, Dr. A.B. Anil Kumar, along with his friend who is watching the game here, who is one of our amazing man, who is shared his hand with us. Once again, warm welcome to them for this very important match. ಸುಮ್ಮನೆ ಡೈ ಹೊಡಿಬೇಕು ಕೇಳಬೇಕು ಡೈ ಹೊಡಿಬೇಕು ಕೇಳಬೇಕು ಇದು ಮಾಡ್ತಿದ್ದಲ್ಲಿ ಹೋಗೋ ಎಂದು Again, the our senior professor Nataraj sir, who is approaching our officials and giving some suggestions, sharing some words with them, which much needed to the further move. Our groundsmen, Shri Manjunath and Shri Murthy and his team, really they are doing a good job in every section, in every expected situation there. Make the court much worthy. Another side in court number 2, North Bengal University and Punjab University Patiala, they are playing together there. And Kumar Swamy and his team, which is doing the job in the part of officials there. तुम्हारे पे ही समझ आ रही है क्या अभी तू ही खाली बैठने गई जा बाकी वो कुछ नहीं All India Indoor University Coco Man Tournament, last league match in the group, host team group, deciding second innings last term. Shivaji University secured 16 points, Kuvempu University secured 6 points. In the last innings, 10 scores to draw, 11 to win. Very, very important match for the host team. 10 outs to draw, 11 to win. Do or die match. Very, very important match for the host team. Kuvempu played in the south zone. Really extraordinary, outstanding Coco players. They achieved well in the south zone tournament. Now we are going to witness last turn of the second innings. 10 to draw, 11 to win. Dr. Tangarani, who is faculty member, and she covered their head with a cotton spreadsheet, and she's watching the game other side of the court. On behalf of the Kuvempu University,
Department of Physical Education and PG Studies. I thank our qualified National Kho Federation officials. Shivaji University Kolhapur, first 3 enter. The man number 3, I think, it depended very well in the first turn. The coach Manu is quite happy with the performance of his young shoulders. Those who have taken part in the All India Kho meet, which is hosted by the Kolhapur University. Now the signal is being switched on. I think it's targeting number 3. Will be. No, they are targeting number 5. Last time also, they are number 5 के ऊपर हमला है. क्या आ रहा है अंक अर्जित कर लेकिन गलत में. Please sit down. देखिए वहां पर एक बढ़िया चुनौती. 11 अंक अर्जित करना होगा जीत के लिए. बराबरी के लिए 10 अंक चाहिए. आसान तो नहीं कहा जा सकती क्योंकि एक बढ़िया टीम है कुवेंपु यूनिवर्सिटी. दक्षिण विभागीय टीम में अपना पहले स्थान पर अपने आप को कायम रखा था. One minute over, yet to open up their account. Now a bit of pressure, which is it's not attack. Proving to get like a ball. Bharat is the man, I think. It dived very well indeed. As once again, a good decision by Najiger. You don't touch the shoulders at any point of purchaser. Drop the point and with that, the account is being opened. I think they are targeting 3. Still there is long way to go. They have to reach 10 points more to reach the victory. I think the covered witnesses with Pavan are rushing onto the number 5. The dirt job from Kolhapur University. It still is defended very well indeed. Taking a quick move and divert the chaser in the other direction. Yes! No! I think substitution is finished. ಏನಾಯ್ತು ನೋಡಲ್ ಸಬ್ಸ್ಟಿಟ್ಯೂಷನ್ ಕೊಡ್ರು ಹೆಲ್ಪ್ ಮಾಡ್ರಲ್ಲ ಅವನಿಗೆ. ಫಸ್ಟ್ ಏಡ್ನವರು ಒಂಚೂರು ಹೆಲ್ಪ್ ಮಾಡಿ. ಓಕೆ ಸರ್, ಪ್ರಥಮ ಚಿಕಿತ್ಸೆಗಾಗಿ ನಮ್ಮ ಆರೋಗ್ಯ ವಿಭಾಗದವರು. Once again, smart effort by Kotesh. Still struggling there. Pawan is man. But physical education staff Dr. Gajanan Prabhu sir, who is approaching ಆಂಬ್ಯುಲೆನ್ಸ್ ಹತ್ರ ಕರ್ಕೊಂಬಿಡಿ. ಆಂಬ್ಯುಲೆನ್ಸ್ ಹತ್ರ ಕರ್ಕೊಳ್ಳಿ. No. So to go to man from Kolhapur University providing water to him. That's, I think, that is a sportsman spirit. Once again, thanks to him for his kind nature. We got the second part.
Now the both supporters are quite disappointed by the performance of Please sit down, both. yaar. But they enjoyed the game, which is much so very aggressive indeed by the Shivaji University Kolhapur player. Once again, Pawan replacing. Oh my goodness, imbalanced move. They're trying to level best. Number plays out. Now the next three enter. 5 minutes over. Still 4 minutes to go. There is long way to go. The man, one of the senior most who is representing Benito National, Purushottam, who is quite disappointed showing that because the expectation is not fulfilled by the players opposed. Indeed, a good effort by a good dot by Kolhapur player, Shivaji University Kolhapur. Now the direction is being changed. As one of our senior referee, the Girish, who is sharing some words, which is no, you have to move in the right order. That's why the Mohan is a man showing his hand. Again a bit more. 6 minutes over. I think now the victory that is slowly and steadily leaning towards Kolhapur. I think the target it creates big super. Now it's a goal score. Oh my goodness, well done effort from Chandan as a man from Kumbu University. Yes, they got it. अमरदीप 9 रुपये कुठलं काय That is a smart effort by Naga, the man. आता काय करू याचे Take it like a rocket and reach it up to the target. 7 minutes over. Once they got it and Dilip is the man captain himself. Made it fruitful, but still. Right, yes, that's smart. Yes. Did he have to come out? Hey, please sit down, yaar. Rushing like a wounded lion. Rushing like a wounded tiger. Yeah, just a minute to go. Once again, a good effort by Arlemo. My goodness, Arlemo is being Nadiger is the man who shown that. Now it's the time. Now it is the time. Oh my goodness. I think with a smart effort. बाबू बिजी है तो कॉल पर नहीं करूँगा So didn't reach it up to the doctor. The goal no. The time over. The first time the horse facing the defeat. The lone team which is didn't taste the defeat in the south zone
In the journey of the All India Kho meet, once again, the team which is not tasted the defeat. Now they are facing. Good luck for Shivaji University players in Harvard for the host. Those who are facing defeat here in this match particularly. And nevertheless, still there is long way to go for the recovery. ಅಭಿಮಾನಿಗಳು ಪ್ರೇಕ್ಷಕರು ಹತಾಶೆಗೊಳಗಾಗುವ ಅಗತ್ಯ ಇಲ್ಲ. ಇನ್ನೂ ಕೂಡ ತಂಡದ ಬಳಿಯಲ್ಲಿ ಅವಕಾಶಗಳಿದೆ ತನ್ನನ್ನು ಮತ್ತೊಮ್ಮೆ ಸಾಬೀತುಪಡಿಸಿಕೊಳ್ಳುವುದಕ್ಕೆ. ಶಿವಾಜಿ ಕೊಲ್ಲಾಪುರ ತಂಡದ ತರಬೇತುದಾರರು ಹಾಗೆಯೇ ಕುವೆಂಪು ವಿಶ್ವವಿದ್ಯಾಲಯದ ತರಬೇತುದಾರರು ಪರಸ್ಪರ ಮಾತುಕತೆಯಲ್ಲಿ ತೊಡಗಿದ ನಂತರ ತಮ್ಮ ತಮ್ಮ ತಂಡದ ಪರಸ್ಪರ ಅಭಿನಂದನಾ ಭಾಗದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. काय बोलतो मी माझं 200 रुपये तुला द्यायचंच कर हा? भैया. तुम्ही मागाशी कधी करलं ते कशाला